ಮಕ್ಕಳೇ, ನಾವೀಗ ಕೆಎಂಸಿ ಸರ್ಕಾರಿ ಪ್ರಾಥಮಿಕ ಶಾಲೆ ಶಿರಾಳದಲ್ಲಿ ಒಂದು ಎರೆಹುಳ ತೊಟ್ಟಿ ಮಾಡಿದೆವು. ನಿಮ್ಗೆಲ್ಲ ಎರೆಹುಳ ಬಗ್ಗೆ ಗೊತ್ತದ ಮಾಹಿತಿ? ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿರಿ. ನಾವಿಲ್ಲಿ ಜೈವಿಕ ಕೃಷಿ ಸಾವಯವ ಕೃಷಿ ತೋಟ ಮಾಡಿದೀವಿ. ಆ ಸಾವಯವ ಕೃಷಿ ತೋಟ ಹೆಂಗ್ ಮಾಡಿದ್ರೆ ಈ ಎರೆಹುಳ ಗೊಬ್ಬರ ಮತ್ತು ಎರೆಹುಳ ಸ್ಲರಿಯಿಂದ ಆ ಜೈವಿಕ ಕೃಷಿಯನ್ನ ಅಲ್ಲಿ ಪಾಲಕ್ ಪಲ್ಯ ಮಾಡಿದೀವಿ. ಈ ಎರೆಹುಳ ತೊಟ್ಟಿಯಲ್ಲಿ ಎರೆಹುಳ ಗೊಬ್ಬರ ಹೆಂಗ್ ತಯಾರು ಮಾಡಿದೀವಿ, ಇಲ್ಲಿ ಎರೆಹುಳ ಬಗ್ಗೆ ನಾನು ನಿಮ್ಗೆ ಮಾಹಿತಿ ಮಾಡ್ತೀನಿ. ಆಯ್ತಾ? ನೀವೆಲ್ಲ ರೈತರ ಮಕ್ಕಳಿದ್ರಿ. ನಮ್ಮ ಜಿಲ್ಲೆ ವಿಜಯಪುರ ಜಿಲ್ಲೆ ಚಳ್ಳಕೆರೆ ತಾಲೂಕು ಶಿರಾಳೂರ ಗ್ರಾಮ. ಈ ಶಿರಾಳೂರ ಗ್ರಾಮದಲ್ಲಿ ನಮ್ಮ ಊರಲ್ಲಿ ನಾವು ಯಾವ ಬೆಳೆಗಳನ್ನು ಬೆಳಿತೀವಿ ಹೆಚ್ಚಾಗಿ ಇವೆಲ್ಲ ಟೋಟಲಿ ರೈತರ ಮಕ್ಕಳಿದ್ರಲ್ಲ, ಜಾಸ್ತಿ 190 ರೈತರ ಮಕ್ಕಳಿದ್ರಿ. ನೀವು ಹೊಲಗದ್ದೆಗಳಲ್ಲಿ ನಿಮ್ಮ ತಂದೆ ತಾಯಿ ಕೆಲಸ ಮಾಡ್ತಾರ. ನೀವು ಕೂಡ ತಂದೆ ತಾಯಿಗಳ ಜೊತೆ ಶನಿವಾರ ಭಾನುವಾರ ತೋಟದಲ್ಲಿ ಕೆಲಸ ಮಾಡ್ತೀರಿ. ನೀವು ತೋಟದ ಬೆಳೆಗಳು ಮತ್ತೆ ಕೃಷಿ ಬೆಳೆಗಳೆಲ್ಲ ಬರ್ತದೆ ನಿಮ್ಗೆ. ಅಲ್ಲಿ ಆ ಬೆಳೆಗಳನ್ನು ಬೆಳಿಬೇಕಾದ್ರೆ ನಿಮ್ ತಾಯಿ ತಂದೆ ಆ ಬೆಳೆಗಳು ಚೆನ್ನಾಗಿ ಬೆಳಿಬೇಕು, ಉತ್ಕೃಷ್ಟ ಬೆಳಿಬೇಕಾದ್ರೆ ನಾವೆಲ್ಲರೂ ಈಗಿನ ಒಂದು ಆಧುನಿಕ ಜಗತ್ತಿನಲ್ಲಿ ರಾಸಾಯನಿಕ ಗೊಬ್ಬರ ಮೇಲೆ ಬಹಳ ಅವಲಂಬನೆ ಆಗಿದೆ. ಆ ರಾಸಾಯನಿಕ ಗೊಬ್ಬರ ಹಾಕಿ ನಾವು ಬೆಳೆಗಳು ಚೆನ್ನಾಗಿ ಬೆಳಿತಾವ, ನಮ್ಗೆ ಬೆಳೆನೂ ಏಳು ಚೆನ್ನಾಗಿ ಬರ್ತವೆ, ಅದು ಬೆಳೆಗಳು ಚೆನ್ನಾಗಿ ಬೆಳಿತಾವ. ಬಟ್ ಆ ರಾಸಾಯನಿಕ ಗೊಬ್ಬರದಿಂದ ಮುಂದಿನ ಪೀಳಿಗೆಗೆ ಎಷ್ಟು ತೊಂದರೆ ಅನ್ನೋದನ್ನು ನಾವು ಇವತ್ತಿನ ದಿನ ಅದರ ಬಗ್ಗೆ ಸಂಪೂರ್ಣವಾಗಿ ಅಭ್ಯಾಸ ಮಾಡಬೇಕಾಗುತ್ತೆ. ನಮ್ಮ ತಂದೆ ತಾಯಿಗಳಿಗೆ ಅವ್ರು ಜಾಸ್ತಿ ಅಭ್ಯಾಸ ಮಾಡಿಲ್ಲ. ಜೈವಿಕ ಗೊಬ್ಬರ ಅಂದ್ರೇನು, ರಾಸಾಯನಿಕ ಗೊಬ್ಬರ ಅಂದ್ರೆ ನಾವೆಲ್ಲ ಈ ಎಳೆ ಕಲಿಸ್ಬೇಕಲ್ಲ. ಈಗ ನೀವು ಇಲ್ಲಿ ನಮ್ಮ ಶಾಲೆಯಿಂದ ಹೋಗ್ತೀರಿ, ಬೇರೆ ಹೈಸ್ಕೂಲ್ ಮಟ್ಟಕ್ಕೆ ಹೋಗ್ತೀರಿ. ಆದ್ರೆ ಇದನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಸಾವಯವ ಗೊಬ್ಬರ ಬಳಸಿದಾಗ ಸಾವಯವ ಗೊಬ್ಬರ ಬಳಕೆಯಿಂದ ನಮ್ಮ ಭೂಮಿಯ ಫಲವತ್ತತೆ ಹೆಂಗಾಗ್ತದ ಇದನ್ನ ನಿಮ್ಮ ತಂದೆ ತಾಯಿಗಾಗಿ ಹೇಳಬೇಕು. ಮುಂದಿನ ಭವಿಷ್ಯದಲ್ಲಿ ನೀವು ಕೂಡ ಈ ಜೈವಿಕ ಗೊಬ್ಬರ ಸಾವಯವ ಗೊಬ್ಬರ ಬಗ್ಗೆ ನೀವು ತಿಳ್ಕೋಬೇಕು. ಈ ನಮ್ಮ ಶಾಲೆಯಲ್ಲಿ ಈ ಸಾವಯವ ಗೊಬ್ಬರ ಬಗ್ಗೆ ಈ ಎರೆಹುಳ ತೊಟ್ಟಿ ಮಾಡಿದ್ದೀವಿ ನಾವು. ಈ ಎರೆಹುಳ ತೊಟ್ಟಿಯಲ್ಲಿ ಎರೆಹುಳ ಗೊಬ್ಬರ ಹ್ಯಾಂಗ್ ತಯಾರು ಮಾಡಬೇಕು ಅನ್ನೋದನ್ನ ನೀವು ಸಂಕ್ಷಿಪ್ತವಾಗಿ ಹೇಳ್ತೀವಿ. ಮೊದಲು ಈ ಗಿಡಗಳ ವೇಸ್ಟ್ ಇರ್ತಾವಲ್ಲ ಹೊಲಗದ್ದೆಗಳಲ್ಲಿ, ನಾವೇನು ಬೇರೆ ಕಡೆಯಿಂದ ಅದಕ್ಕೆ ತಂದು ಗೊಬ್ಬರ ತಂದು ಬೇರೆ ಕಡೆಯಿಂದ ಬೇರೆ ವಸ್ತು ತಂದು ಬೇಕಾಗಿಲ್ಲ. ನಿಮ್ಮ ಹೊಲ ಗದ್ದೆಗಳಲ್ಲಿ ವೇಸ್ಟ್ ಆಗಿರೋ ವಸ್ತು ಅಂದ್ರೆ ದನಗಳ ನೀವು ಮೇವು ಹಾಕಿರ್ತೀರಿ, ಮೇವು ತಿಂದಿರ್ತಾವ, ವೇಸ್ಟ್ ಬಿದ್ದಿರ್ತಾವ. ಅದನ್ನ ಮತ್ತೆ ಹೊಲಗದ್ದೆ ಸುತ್ತ ಕಟ್ಟಿಗೆ ಎಲೆ ಗೊಬ್ಬರ ಎಲೆಗಳು ಬಿದ್ದಿರ್ತಾವೆ, ಅವೆಲ್ಲವೂ ಆ ಎರೆಹುಳ ತೊಟ್ಟಿಯಲ್ಲಿ ಎರೆಹುಳ ತೊಟ್ಟಿ ಬೆಳೆಯಲ್ಲ. ಆ ಎರೆಹುಳ ತೊಟ್ಟಿ ಫಸ್ಟ್ ಒಂದು ಲೇಯರ್ ಹಾಕೋದು, ಆಮೇಲೆ ಸಗಣಿ ಗೊಬ್ಬರ ಇರ್ತಲ್ಲ ಅದೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಒಂದ್ ಲೇಯರ್ ಮತ್ತೆ ಆಮೇಲೆ ಹಾಕೋದು, ಆಮೇಲೆ ಒಂದರ ಮೇಲೆ ಒಂದು ಲೇಯರ್ ಹಾಕೊಂಡು ಇಲ್ಲಿ ಮಾಡಿದಲ್ಲ ಈ ತರ ಮಾಡಿದಾಗ ಒಂದು ವಾರ ಅದು ಸ್ವಲ್ಪ ತಂಪಾಗುತ್ತೆ. ಆ ಎರೆಹುಳ ತೊಟ್ಟಿ ಏನಾಗಬೇಕು, ಫಸ್ಟಿಗೆ ನಾವು ಸಗಣಿ ಮತ್ತು ಆ ಕಪ್ಪಲಿಗೆಲ್ಲ ಆ ವೇಸ್ಟ್ ಆದ ಒಂದು ಮೆಟೀರಿಯಲ್ಸ್ ಇರ್ತದೆ ಅದ್ರ ಮೇಲೆ ಒಗೆದಾಗ ಅದು ಸ್ವಲ್ಪ ಹೀಟ್ ಆಗ್ತದೆ. ಸಗಣಿ ಗೊಬ್ಬರ ಹೋದಾಗ ಅದು ಹೀಟ್ ಆಗ್ತದೆ. ಅದು ಒಂದು ವಾರವಾಗಿ ದಿನಾಲು ಒಂದು 10 ನಿಮಿಷ ನೀರು ಹೊಡಿಬೇಕು. ನೀರು ಸಿಂಪಡಣೆ ಮಾಡಬೇಕು. ನೀರು ಸಿಂಪಡಣೆ ಮಾಡಿದ ನಂತರ ಏನ್ ಮಾಡಬೇಕು, ಇಲ್ಲಿ ಎರೆಹುಳ ಎರೆಹುಳ ನೋಡಿದ್ರೆ ಎಲ್ಲರೂ ನಾನು ತೋರಿಸ್ತಿದ್ದೆ. ಇದು ಎರೆಹುಳ ಅಂತೀವಿ. ನೋಡಿದ್ರಿ, ಇವುಗಳಿಗೆ ರೈತನ ಮಿತ್ರ ಅಂತ ಕರಿತೀವಿ. ಏನಂತ ಕರಿತೀವಿ? ಭೂಮಿಯಲ್ಲಿ ಈಗೆಲ್ಲ ಕಡಿಮೆ ಆಗ್ತದ. ನಾವ್ ಯಾವಾಗ ರಾಸಾಯನಿಕ ಬಳಸಾಕತ್ತಿದೀವಿ, ಆ ರಾಸಾಯನಿಕ ವಿಷಕಾರಿ ಗೊಬ್ಬರ ಅದಲ್ಲ, ಆ ಗೊಬ್ಬರದ ಏನ್ ಮಾಡ್ಸಲು ಭೂಮಿಯಲ್ಲಿ ಆಲ್ರೆಡಿ ಇದಾವ. ಈಗ ಈ ರಾಸಾಯನಿಕ ಗೊಬ್ಬರ ಯೂಸ್ ಮಾಡೋದ್ರಿಂದ ಇವೆಲ್ಲ ಜೀವಿಗಳು ಇವು ಏನ್ ಇವು ಆ ರಾಸಾಯನಿಕ ಗೊಬ್ಬರ ವಿಷದ ಒಂದು ಗೊಬ್ಬರದಿಂದ ಇವೆಲ್ಲ ಸಹಾಯಕತಾವ. ಅದಕ್ಕೆ ನಾವು ಭೂಮಿ ಉಳಿಸಬೇಕಾದ್ರೆ, ಭೂಮಿ ಫಲವತ್ತತೆ ಹೆಚ್ಚು ಮಾಡ್ಬೇಕಾದ್ರೆ ಈ ಎರೆಹುಳ ಗೊಬ್ಬರ ಉಪಯೋಗಿಸ್ಬೇಕು. ಎಂತ ಗೊಬ್ಬರ ಉಪಯೋಗಿಸ್ಬೇಕು? ಎರೆಹುಳ ಗೊಬ್ಬರ. ಇದು ನಾವು ಇದು ನೋಡಿ ಎಲ್ಲ ಎರೆಹುಳ ನಾವೇನು ಹೇಳಿದ್ರೆ ಇಲ್ಲಿವರೆಗೆ ಅಷ್ಟಕ್ಕೆ ಈ ತರ ಎರೆಹುಳ ತಯಾರಾಗ್ತದೆ. ಈ ಎರೆಹುಳ ಪೂರ್ತಿ ಚಾಪುಡಿ ಹಂಗೆ ಅರ್ಥ ಆಗ್ಬಿಡ್ತಾವ. ಇದೆಷ್ಟು ಮತ್ತೆ ತಂಪಾಗಿರ್ತದೆ. ಭೂಮಿಯನ್ನ ಫಲವತ್ತತೆ ಹೆಚ್ಚು ಮಾಡಕ ಈ ಎರೆಹುಳ ಗೊಬ್ಬರ ಬಹಳಷ್ಟು ಅನುಕೂಲಕಾರಿ. ನೀವೆಲ್ಲ ನೀವು ತೋಟದಲ್ಲಿ ಮಾಡ್ತೀರಿ. ನೀವು ಮಾಡುವ ಒಂದು ಪದ್ಧತಿ ಅದು ಎಷ್ಟು ಮಾಡುವ ಪದ್ಧತಿ ಅದ. ಈಗ ಆಲ್ರೆಡಿ ರೆಡಿಮೇಡ್ ಇದು ಸಿಗ್ತಾವ, ಎರೆಹುಳ ಕಿಟ್ ಇರ್ತಾವ. ಆ ಎರೆಹುಳ ಕಿಟ್ಟದಲ್ಲಿ ನಾನು ಹೇಳಿದ್ರೆ ಇಲ್ಲಿವರೆಗೆ ಆ ಪದ್ಧತಿ ಪ್ರಕಾರ 1 ಲೇಯರ್ ಚೆಗಳು ವೇಸ್ಟ್ ಕಟ್ಟಿಗೆ ಗಿಡಗಳ ಎಲೆಗಳು ಹಾಕೋದು, ಆನಂತರ ಗೊಬ್ಬರ ನೀರು ಯಾವ್ದು ಸಗಣಿ ನೀರು ಹಾಕೋದು. ಈ ಸಿಂಪಡಣೆ ಮಾಡಿ ಒಂದು ವಾರವರೆಗೆ ನಾವು ಅದನ್ನು ತಂಪುಗೊಳಿಸಿ ನೀರು ಹೊಡಿಸಿ ಅದರಲ್ಲಿ ನಾವು ಎರೆಹುಳ ಬಿಟ್ಟು ಅಂದ್ರೆ ಅದು ಎಷ್ಟು ದಿವಸದಲ್ಲಿ ರೆಡಿ ಆಗ್ತದೆ? 50 ದಿವಸದಲ್ಲಿ ಆ ಎರೆಹುಳ ಬಿಟ್ಟು ಏನಾದ್ರೆ 12 ಫೀಟ್
ಒಂದು 4 ಫುಟ್ ಅಗಲಿ ಇರುವ ಒಂದು ಆ ಎರೆಹುಳ ಗೊಬ್ಬರದಲ್ಲಿ 4ರಿಂದ 5 ಬ್ಯಾಗ್ ನಾವು ಎರೆಹುಳ ಗೊಬ್ಬರವನ್ನು ತಯಾರಿಸಬಹುದು. ಆ ಎರೆಹುಳ ಗೊಬ್ಬರನ ನಾವು ತೋಟಕ್ಕೆ ಉಪಯೋಗಿಸಿದಾಗ ಅಲ್ಲಿ ನಮ್ಮ ಬೆಳೆಗಳು ವರ್ಷ ಒಮ್ಮೆಲೆ ನಾವು ಕೆಮಿಕಲ್ ಬಿಟ್ಟಾಗ ಅದು ಒಳ್ಳೆ ನಮ್ಮ ಇದು ಸಿಗಲ್ಲ. ನಾವು ಕ್ರಮೇಣ ವರ್ಷ ಅದು ಕಡಿಮೆ ಮಾಡೋದು ಈ ಎರೆಹುಳ ಗೊಬ್ಬರ ಜಾಸ್ತಿ ಎರೆಹುಳ ಮತ್ತು ಎರೆಜಲ ಉಪಯೋಗಿಸೋದ್ರಿಂದ ಭೂಮಿ ಫಲವತ್ತತೆ ಆಗ್ತದೆ ಮತ್ತೆ ನಮ್ಮ ಬೆಳೆಗಳು ಚೆನ್ನಾಗಿ ಬರ್ತವೆ. ಆಯ್ತಾ? ನಿಮ್ಗೆ ಏನಾದ್ರು ಕ್ವಶನ್ ಇದೆ ಇದ್ರ ಬಗ್ಗೆ ಎರೆಹುಳ ತಯಾರಿ ಮಾಡುವುದು ಮತ್ತು ಎರೆಹುಳ ಗೊಬ್ಬರ ಬಗ್ಗೆ ಮತ್ತು ಎರೆಹುಳ ಬಗ್ಗೆ ನಿಮ್ಗೆ ಏನಾದ್ರು ಕ್ವಶನ್ ಅದಾವ ನಿಮ್ಗೆ? ಈಗ ನಾವು ಡೈಲಿ ಒಂದು ಟೈಮ್ ಮಾಡೋದು. ಡೈಲಿ ಒಂದು ಟೈಮ್ ಭಾಳ ಮಾಡೋದು ನೀರು ಜಾಸ್ತಿ ಇರ್ತದೆ ಅಲ್ಲಿ ಹುಳಗಳು ಸಾಯ್ತಾವ. ಅದು ತಂಪಿರಬೇಕು. ಅದು ನಾವು 2 ದಿವಸಕ್ಕೊಮ್ಮೆ ಒಂದು 5 ನಿಮಿಷ ನೀರು ಸಿಂಪಡಣೆ ಮಾಡೋದು. ನೀರು ಸಿಂಪಡಣೆ ಮಾಡಿದಾಗ ಅವು ಆ ತಂಪಿದ್ದಾಗ ಆ ತಂಪಿರ್ಬೇಕಲ್ಲಿ ಅವು ಬಿಸಿ ಆಯ್ತದೆ ಅವು ಎರೆಹುಳಗಳು ಸಾಯ್ತಾವ. ನಾವು 2 ದಿವಸಕ್ಕೊಮ್ಮೆ ಒಂದು 5 ನಿಮಿಷ ನೀರು ಬಿಡಿ ಸಿಂಪಡಣೆ ಮಾಡೋದು ಆ ಎರೆಹುಳ ಪೆಟ್ಟಿ. ಮತ್ತೇನು ಕ್ವಶನ್ ಅದಾವ ಕೇಳಬೇಕು ಬೇರೆ ನಿಮ್ಗೆ ಏನಾದ್ರು ಕ್ವಶನ್ ಇವರು?